ರಾಜರಾಮ್ ಅವ್ರ ಜೊತೆ ಸಖತ್ತಾಗಿ ಮದ್ವೆ ಆಗಿ ಮಿಂಚ್ತಿದ್ದೀರಾ. ಅವ್ರು ನಿಜವಾಗ್ಲೂ ಗ್ರೇಟ್ ಹೀರೋ ನಿಮ್ಗೆ ಅವರು. ಅತ್ರೆ ನಾವ್ ಇನ್ನೂ ವೀಕ್ ಆಗ್ಬಿಡ್ತೀವಿ ಗೀತಾ ಅವ್ರೆ. ತೀರಾ ನಾವ್ ಏನಾಗುತ್ತೆ ಅತ್ರೆ ನಮ್ಮನ್ನ ನಾವ್ ಯಾಕೆ ವೀಕ್ನೆಸ್ ಮಾಡ್ಕೋಬೇಕ್ರಿ? ಫಸ್ಟ್ ನಾವ್ ಚೆನ್ನಾಗಿದ್ರೆ ತಾನೇ ಬೇರೆಯವ್ರನ್ನ ಎದುರ್ಸಕ್ ಆಗೋದು. ನೀವೇ ಕುಂದೋಗ್ಬಿಟ್ರೆ ಯಾರನ್ನ ಎದುರಿಸ್ತೀರಾ? ಥ್ಯಾಂಕ್ ಯು ಸೋ ಮಚ್. ನಿಮ್ನ ಹಗ್ ಮಾಡ್ಬೋದಾ? ಅಫ್ಕೋರ್ಸ್ ನಾನು ಹಗ್ ಮಾಡ್ತೀನಿ. ಥ್ಯಾಂಕ್ ಯು ಗೀತಾ ಅವರೇ, ಥ್ಯಾಂಕ್ ಯು ಸುಮಾ ಅವರೇ. ನಮ್ಮ ಅತ್ತೆ ಹೇಳ್ತಾ ಇದ್ರಿ ಇವಾಗ ಸ್ವಲ್ಪ ಸಣ್ಣ ಆಗಿದ್ದಾರೆ ಗೀತಾ ಅಂತ. ಈಗ ಮುಂದಿನ ಜೋಡಿ ಈಗ ಸುಮಾ ಅವರೇ ಹೇಗಿದ್ದೀರಾ? ಹಾಯ್ ಹಾಯ್. ತುಂಬಾ ಖುಷಿ ಆಯ್ತಪ್ಪ. ಹಿಟ್ಲರ್ ಕಲ್ಯಾಣ ಅಂತರ ಆಗಿ ಬಂದ್ಬಿಟ್ಟು ಈಗ ರಜನಿ ಆಗಿ ಬಂದ್ಬಿಟ್ಟು. ಬಟ್ ಥ್ಯಾಂಕ್ಸ್ ಗಾಡ್ ಐ ಗಾಟ್ ಅನ್ ಆಪರ್ಚುನಿಟಿ ಟು ಮೀಟ್ ಯು ಟುಡೇ. ನಿಮ್ಮನ್ ಮೀಟ್ ಮಾಡಿದ್ದು ನಮಗ್ ಖುಷಿ ಆಯ್ತು ಸುಮಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಬಿಡು, ಒಳ್ಳೆ ಬಾಡಿ ಬಿಲ್ಡರ್ ಜೊತೆನೆ ಇದು ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಈಗ ಮುಂದಿನ ಜೋಡಿ ನೋಡೋಣ. ಸುಮಕ್ಕ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಏಯ್ ಪ್ರಜ್ಞೆ ಕತ್ತೆ ಅನ್ನೋದ್ ಬಿಡು ಫಸ್ಟ್. ಯಾರದು? ಧನ್ರಾಜು. ಅಯ್ಯೋ ಚೆನ್ನಾಗಿ ನೋಡ್ಕೋ ಪಾಪ. ಪ್ರಜ್ಞೆ ಮಾತ್ರ ಕೆಲಸ ಮಾಡೋದಲ್ಲ, ನೀವು ಹೆಲ್ಪ್ ಮಾಡಿ. ಎಂತ ಎಲ್ಲ ಗೊತ್ತಾಗ್ತಿದ್ದೀರಿ. ಸೂಪರ್. ಈಗ ಮುಂದಿನ ಜೋಡಿ ನೆಕ್ಸ್ಟ್. ಹಾಯ್ ಸುಮಾ ಅವರೇ, ಹೇಗಿದ್ದೀರಾ? ಹೇಗಿದ್ದೀರಾ? ನಮ್ಮ ಹಸ್ಬೆಂಡ್ ಹೇಳ್ತಿದಾರೆ ನಿಮ್ಮ ಹೆಸರು ಏನಂತ ಹೇಳ್ರಿ ನೀವೇ. ಕೋಟೆ ಪ್ರಭಾಕರ್ ಅಂತ. ಕೋಟೆ ಪ್ರಭಾಕರ್. ಯಾಕೆ ಗೊತ್ತಾ, ನನಗೆ ಗೊತ್ತಿತ್ತು ಕೋಟೆ ಪ್ರಭಾಕರ್ ಅಂತಾನೆ ಗೊತ್ತಿತ್ತು. ಅವ್ರು ಹೇಳಿ ಅಂತ, ಯಾಕಂದ್ರೆ ನಾನೇ ಯಾವಾಗೂ ಡಾಮಿನೇಷನ್ ಮಾಡ್ಬಾರ್ದಲ್ಲ. ಈಗ ಮುಂದಿನ ಜೋಡಿ. ನಮಸ್ಕಾರ ಸುಮಾ ಅವರೇ. ಹಾಯ್ ಹುಡುಗ, ಕಾಲೇಜ್ ಹುಡುಗ. ಅವನ ವಾಯ್ಸ್ ಅಲ್ಲಿ ನಿಜವಾಗ್ಲೂ ಒಂದು ಕಾಲೇಜ್ ಹುಡುಗನ ವಾಯ್ಸ್ ಸ್ಮೆಲ್ ಇದೆ. ಥ್ಯಾಂಕ್ ಯು ಸುಮಾ ಅವರೇ. ಈಗ ಮುಂದಿನ ಜೋಡಿ. ಹೇಗಿದ್ದೀರಾ ಸುಮಾ ಅವರೇ? ಕುರಿ ಎಲ್ಲಿ ನಿನ್ ಜೋಡಿ? ಅಲ್ಲೇ ಪಕ್ಕದಲ್ಲಿ ಶ್ವೇತು. ಇಲ್ಲಪ್ಪ, ನಮ್ ಶ್ವೇತು ನಾನ್ ಬಿಟ್ಕೊಡಲ್ಲ. ಅವ್ರ ಯಾಕೆ ನಿಂಗ್ ಜೋಡಿ? ಅವ್ರ ಕಿರಣ್ ಸರ್ಗ್ ಮಾತ್ರ ಜೋಡಿ. ಓ ಗುಣವಂತ ನೀನೆಂದು ನನ್ನ ಸ್ವಂತ. ಆಮೇಲೆ ಸಿಗ್ತಾರೆ ಎಲ್ಲರೂ ಸಿಗ್ತಾರೆ, ನಗ್ತಾರೆ ಯಾಕೆ ಬರ್ತಾರೆ ಸ್ಟೇಜ್ ಮೇಲೆ ಬರ್ತಾರೆ, ಯಾವಾಗ್ಲೂ ಬರ್ತಾರೆ. ಅವ್ರಿದ್ರೆ ಚಂದ ನಮ್ಗೆ, ನಿಮ್ಗೇನು ಹೊಟ್ಟೆ ಕಿಚ್ಚು. ಸುಮ್ಮನೆ ನಿಂತ್ಕೊಳಕ್ಕಾಗಲ್ವಾ? ಕೂರಿ ನಮ್ಮ ಹುಡುಗಿ ಜೊತೆನೆ ಡ್ಯಾನ್ಸ್ ಮಾಡಕ್ ಹೋದರೆ ಸುಮ್ನಿರ್ತೀವ. ಅವ್ರೇನು ನಿಮ್ ಹುಡುಗಿ ಅಂತ ನೀವು ಬಾಂಡಲ್ಲಿ ಬರ್ದು ಇಟ್ಕೊಂಡಿದ್ದೀರಾ ಅಂತ ಹೇಳಿ ಕೂರಿ. ಯಾವ ಅಕ್ಷರ ಲಾಸ್ಟ್? ಅಂತ್ಯಾಕ್ಷರಿ. ಈಗ ನೆಕ್ಸ್ಟ್ ಯಾರು ಮಾತಾಡೋದು ಕನ್ಫ್ಯೂಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದಾರೆ ಅಷ್ಟೇ. ಕನ್ಫ್ಯೂಸ್ ಆಗದೆ ಇರೋರ್ಗೆ ಏನ್ರಿ ಕನ್ಫ್ಯೂಸ್ ಮಾಡ್ತೀರಾ ನೀವು? ಅವ್ರು ನಮ್ಮನ್ ಕನ್ಫ್ಯೂಸ್ ಮಾಡ್ತಾ ಇದಾರೆ. ಹಾಯ್ ಮ್ಯಾಮ್. ಹಾಯ್, ಚೆನ್ನಾಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕೊಡ್ತೀರಾ? ಥ್ಯಾಂಕ್ ಯು. ಇಲ್ಲಿ ನಿಮ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಬಟ್ ಯುವರ್ ಪರ್ಫೆಕ್ಟ್ ಜಡ್ಜ್ ಇನ್ ದಿಸ್ ಜೋಡಿ ನಂಬರ್ 1. ಥ್ಯಾಂಕ್ ಯು. ನೆಕ್ಸ್ಟ್. ನಮಸ್ತೆ ಸುಮಾ ಮೇಡಮ್. ಸರ್ ನಿಜವಾಗ್ಲೂ ಇವ್ರ ಬಗ್ಗೆ ಹೇಳ್ಬೇಕು ಸರ್. ರಾಜೇಶ್ ವರ್ಸಸ್ ಗೌತಮ್, ಛಾಯಾ ವರ್ಸಸ್ ಭೂಮಿಕಾ, ಇವರಿಬ್ರು ಅಮೃತಧಾರೆಯಲ್ಲಿ ಎಷ್ಟು ಚೆನ್ನಾಗಿರ್ತಾರೆ ಅಂದ್ರೆ, ಅದು ಸೀರಿಯಲ್ ಲೈಫ್ ಅಲ್ಲಿ ಆತರ ರೋಲ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾರೆ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ನಮ್ಮ ಹಸ್ಬೆಂಡ್ ಬನ್ರಿ ಇಲ್ಲ ಹತ್ರಕ್ಕೆ. ಅಂದ್ರೆ ನಾವು ಇಷ್ಟು ಚೆನ್ನಾಗಿ ಇದೀವಿ ಕೂಡ, ಬಟ್ ಸೀರಿಯಲ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ನೀವ್ ಎಷ್ಟು ಚೆನ್ನಾಗಿದ್ದೀರ ಅಂದ್ರೆ ಸರ್, ನನ್ಗೆ ಒಂದ್ಸತಿ ಅಯ್ಯೋ ನಮ್ ಲೈಫಲ್ಲಿ ಎಲ್ಲಾರ ಲೈಫಲ್ಲಿ ಹಿಂಗಿರ್ಬಾರ್ದಾ, ಸೀರಿಯಲ್ ಲೈಫಲ್ಲಿ ಹಿಂಗಿರ್ಬಾರ್ದಾ ಅಂತ ಅನ್ಸುತ್ತೆ ಸರ್. ನಿಮ್ದು ಇನ್ಸ್ಪಿರೇಷನ್ ಜೋಡಿ ಕರೆಕ್ಟ್ ಆಗಿ ಜಡ್ಜ್ ಸೆಲೆಕ್ಟ್ ಮಾಡಿದ್ದಾರೆ. ನಿಮ್ಗೊಂದು ಒಂದ್ ಸಲ್ಯೂಟ್ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್ ನಿಮ್ನ ಒಂಚೂರು ಛಾಯಾ ಮೇಡಮ್ ನಿಮ್ನ ಒಂದು ಹಗ್ ಮಾಡ್ಬೋದಾ ಲಾಸ್ಟ್ ಅಲ್ಲಿ? ಅಯ್ಯೋ ಲಾಸ್ಟ್ ಅಲ್ಲ, ಈಗ ಫಸ್ಟ್ ಅಲ್ಲೇ ಮಾಡ್ಬಿಡಿ. ನಮಸ್ತೆ. ಇವರು ಭದ್ರಕಾಳಿ ಆಗ್ಬಿಟ್ಟಿದ್ರು ಮೊನ್ನೆ. ಮಿಂಚುನ್ ಕಿಡ್ನಾಪ್ ಮಾಡಿದ್ರು ಅಂತ ಫುಲ್ಲು ಹಿಂಗ್ ಇಟ್ಕೊಂಡು ಕಾಲ ಎದೆ ಮೇಲೆ ಇಟ್ಟಿ ಫುಲ್ಲು ತುಳಿದ್ಬಿಟ್ಟಿದ್ರಂತೆ. ನಮ್ಮ ಅತ್ತೆ ಹೇಳ್ತಾ ಇದ್ರೆ ಆಕ್ಷನ್ಸ್. ಸೊ ಆಮೇಲೆ ತಿರ್ಗಾ ಹೊಡೆದ್ ಬಿಡ್ತಾರೆ ಕಡ್ಡಿಯಿಂದ. ಆದ್ರೆ ಎದ್ದು ಫುಲ್ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಛಾಯಾ ಮೇಡಮ್ ಹಾಗೂ ರಾಜೇಶ್ ಅವರೇ. ಥ್ಯಾಂಕ್ ಯು. ಎಲ್ಲಿ ನಯನ ಇಲ್ಲಿ
ಇಲ್ಲೇ ಇದ್ದಾರೆ. ಹಲೋ. ಅವರು ಯಾರನ್ನೋ ಕೇಳ್ತಿದ್ದಾರೆ. ಹಲೋ, ಏನ ನಿಮ್ಮನ್ ಕೇಳದ್ನಾ? ಗೊತ್ತಿಲ್ಲಪ್ಪ, ನೀವ್ ಹೇಳ್ಬೇಕು ಯಾರನ್ ಕೇಳಿದ್ರಿ ನೀವು ಅಂತ. ಹಾಯ್ ಮ್ಯಾಮ್. ಹಾಯ್ ಸುಹಾಸ್, ನಯನ. ಫುಲ್ ಅರೆ ನೀವು ತಕ್ಕೊಳ್ರಿ, ನಾನು ಒಬ್ಳೆ ಮಕ್ಳು ಮಾಡ್ಕೊಳಕ್ಕೆ ಯಾಕೆ ಪಾಪ ಇಂಡೇಟ್ ಮಾಡ್ತಾ ಇದೀಯ? ನಯನಕ್ ತುಂಬಾ ಇಷ್ಟ ಮಕ್ಳು. ನೀನು ಪ್ರೈವೇಟ್ ಆಗೆಲ್ಲ ಹೇಳ್ತೀನಿ ಅಂತ ಕರ್ಕೊಂಡು ಹೋಗ್ಬೇಡ, ಡೈರೆಕ್ಟ್ ಆಗಿ ಹೇಳ್ಬೇಡ. ಅವಳಿಗೆ ಹೇಳು, ಈ ವರ್ಷ ನೆಕ್ಸ್ಟ್ ವರ್ಷದಲ್ಲಿ ಒಂದ್ ಮಗು ಆಗ್ಲೇಬೇಕು. ಮಗು ಆದ್ರೆ ಜೀವನ ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ? ಯಾಕಂದ್ರೆ ನಾವು ಅಪ್ಪ ಅಮ್ಮ ಗಂಡ ಹೆಂಡತಿ ನಾವು ಜಗಳ ಆಡಕ್ಕೆ ಅವಾಗ ನಮ್ಗೆ ಟೈಮೇ ಇರಲ್ಲ. ಯಾಕೆ ಹೇಳು? ಮಗು ಕಡೆ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ. ಸುಮಾರು ಏನೇ ಮಾಡೋದಿದ್ರು ಮನೇಲಿ ಹೋಗಿ ಮಾಡಿ ಇಲ್ಲಿ ಸೋಫಾ ಎಲ್ಲ ಚೇಂಜ್ ಮಾಡ್ಕೊಂಡು ಏ ಕುರಿ, ನೀವು ಹೇಳದ್ ನೋಡಿದ್ರೆ ವಿಜುವಲ್ ಇಂಪೇರ್ಡ್ಸ್ ಅವ್ರಿಗೆ ಏನನ್ಸುತ್ತೆ ಗೊತ್ತಾ? ಏನೋ ಮಾಡ್ತಾ ಇರ್ಬೋದೇನೋ ಅನ್ನೋ ತರ ಅನ್ಸುತ್ತೆ. ನೀನು ಅವ್ರೇನು ಮಾಡಿರಲ್ಲ ಪಾಪ, ಎಗ್ಲು ಮೇಲೆ ಕೈ ಹಾಕೊಂಡಿರ್ತಾರೆ ಅನ್ಸುತ್ತೆ ಮೇ ಬಿ. ಆಮೇಲೆ ಸುಮ್ನೆ ಯಾವಾಗೂನು ಊಟ ಮಾಡುವಾಗ ಹಿಂಗ್ ಕಚ್ಕೊಂಡಿರ್ಬೋದೇನೋ, ಆತರ ಇರ್ಬೋದು. ಇಲ್ಲ ಸುಮಾ ಅವ್ರೆ, ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಪ್ರೀತಿಸ್ತಾ ಇರ್ತಾರ ಅಷ್ಟೇ. ಪ್ರೀತಿಸ್ತಾ ಇರ್ತಾರೆ. ಅದ್ ಮನೆಗೆ ಹೋಗಿ ಮಾಡ್ಕೋಬೇಕು ತಾನೆ, ನಾವಿಲ್ಲಿ ಕೂತ್ಕೊಂಡು ನೋಡಕ್ ಆಯ್ತಾರಲ್ಲ ನಮ್ಗೆ. ಅದು ಇನ್ಸ್ಪಿರೇಷನ್ ಮಾಡಕ್ಕೋಸ್ಕರ ಮಾಡ್ತಿದಾರೆ. ಈಗ ನಾನು ನಮ್ಮ ಹಸ್ಬೆಂಡ್ ಇಲ್ವಾ, ಸೊ ಹಂಗೆ ಇರ್ತಾರೆ. ಆರಾಮಾಗಿರಿ, ಖುಷಿಯಾಗಿರಿ, ಚೆನ್ನಾಗಿರಿ. ಅವಾಗ ಲೈಫ್ ನ ಹಿಂಗ್ ಈಸಿಯಾಗಿ ತಗೊಂಡೋಗಿ ಬರ್ಬೋದು. ಥ್ಯಾಂಕ್ ಯು. ರಿಕ್ವೆಸ್ಟ್, ನಿಮ್ಗೊಂದ್ ಮುತ್ ಕೊಡ್ಬೋದಾ ನಾನು? ನನ್ಗ ಅಲ್ಲ, ನಮ್ಮ ಹಸ್ಬೆಂಡ್ಗ. ನಿಮಗೆ ಸುಮಾರು. ಏ ಸುಹಾಸ್, ಒಂದ್ ಕೆಲ್ಸ ಮಾಡು, ನಿಮ್ಮ ಹಸ್ಬೆಂಡ್ ನ ಕರ್ಕೋ. ಸುಹಾಸು ನಯನ ಇಬ್ರು ಒಟ್ಟಿಗೆ ಮುತ್ ಕೊಡ್ಬೇಕು. ಯಾರು ಫಸ್ಟ್ ಮುತ್ ಕೊಡ್ತಾರೋ ಅವ್ರಿಗೆ ವಿನ್ನರ್. ಈಗ ಬೇಗ ಅವ್ರಿಗೆ ನೀನೇ ಈ ಕಡೆ ಏ ಅವ್ರಿಗೆ ಕೊಡಿ ಅಂದ್ರೆ ಸುಹಾಸ್ ನೀನ್ ಈ ಕಡೆ ಬರ್ತಿದ್ಯಲ್ಲ. ಥ್ಯಾಂಕ್ ಯು. ನೀವಿಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ಈಗ ಹೇಳಿ ನಿಮ್ ಲೈಫ್ ಹೇಗಿದೆ? 6 months ಒಡ್ಡಾಡ್ಕೊಂಡು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು 2018 ನಲ್ಲಿ ಮದ್ವೆ ಆದೆ. ಮದ್ವೆ ಆಗಿ ಒಂದು 8 years ಆಯ್ತು. ಇಬ್ರು ಹೆಣ್ಮಕ್ಳಿದ್ದಾರೆ, ಹರಿಪ್ರಿಯಾ ಭಾನುಪ್ರಿಯಾ ಅಂತ. ಸೊ ನಮ್ಮ ಹಸ್ಬೆಂಡ್ ಬಗ್ಗೆ ಹೇಳ್ಬೇಕು. ನಾವು ಮದ್ವೆ ಆದ್ಮೇಲೆ ನಿಜವಾಗ್ಲೂ ನನ್ನ ಫಸ್ಟ್ ಪ್ರೆಗ್ನೆಂಟ್ ಅಲ್ಲಿ ನಿಜವಾಗ್ಲೂ ಪಾಪ ಹುಡುಗಿ ಕೆಲಸ ಮಾಡ್ಬೇಕಲ್ವಾ, ಅಂದ್ರೆ ನೋಡ್ಕೋತಾರ ಸಾಮಾನ್ಯವಾಗಿ ಮನೇಲಿ. ಇವ್ರು ಹುಡುಗಿ ಕೆಲಸ ಮಾಡ್ದಂಗ್ ಮಾಡಿ ನನ್ನ ಸೇವೆ ಮಾಡಿದ್ದಾರೆ. ನನ್ನ ನಿಜವಾಗ್ಲೂ ಹೇಳ್ಕೋಬಾರ್ದು, ನನ್ನ ಕಾಲು ಒತ್ತಿದ್ದಾರೆ. ಊದ್ಕೊಂಡ್ಬಿಡ್ತಿತ್ತು ಹಿಡಿದು. ಮದ್ವೆ ಆದಾಗ ನನ್ಗೆ ಅಡ್ಗೆ ಮಾಡಕ್ಕೆ ಬರ್ತಿರ್ಲಿಲ್ಲ. ಆಕ್ಚುಲಿ ಈಗ ನನಗೆ ಗ್ಯಾಸ್ ಹಚ್ಚೋದ್ ಹೆಂಗೆ ಅಂತ ಹೇಳಿ, ನಾನೇ ಹೇಳ್ಕೊಟ್ಟಿದ್ದು. ಗ್ಯಾಸ್ ಎಲ್ಲ ಹಚ್ಚಿದ್ದು ನಾನೇ ಹೇಳ್ಕೊಟ್ಟಿದ್ದು. ವೆಜಿಟೇಬಲ್ಸ್ ಹೆಂಗ್ ಕಟ್ ಮಾಡೋದ್ ಹೆಂಗೆ ಎಲ್ಲ ಪ್ರತಿ ಒಂದು ಹೇಳ್ಕೊಟ್ರೆ. ಸಾಂಬಾರ್ ಮಾಡಿದ್ ಮಸಪ್ ಸಾಂಬಾರ್ ಮಾಡ್ತಿದೀನಿ ಇವ್ರ ಕೈಲಿ. ಸೊ